ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಸಿಂಪಲ್ ಆಗಿ ಟೇಸ್ಟಿಯಾದ ಕಾಯಿ ಹೋಳಿಗೆ ಮಾಡೋಣ. ನಾವಿಲ್ಲಿ ಒಂದು 25 ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡಿದ್ದೇವೆ. ಒಂದು 3 ಕಾಯಿ ತುರಿದಿಟ್ಕೊಂಡಿದ್ವಿ, ಹಾಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ವಿ. ಹಾಗೆ ಒಂದು 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೇವೆ. ಜೊತೆಗೆ 1/4 kg ಚಿರೋಟಿ ರವೆ ಮತ್ತು ಅರ್ಧ kg ಬೆಲ್ಲ ತೊಗೊಂಡಿದ್ವಿ. ಈಗ ಬೆಲ್ಲನ ನಾವು ಮೆಲ್ಟ್ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ನಾವು ಒಂದು ದೊಡ್ಡ ಬೇಸನ್ನಲ್ಲಿ ತೆಗೆದುಕೊಂಡಿರುವ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಈ ಕಲಿಸಿರುವಂಥ ಮೈದಾ ಹಿಟ್ಟಿಗೆ ಕನಕ ಹೇಳ್ತಾರೆ. ಈ ಕನಕ ತುಂಬ ಚೆನ್ನಾಗಿ ಸಾಫ್ಟಾಗಿ ರೆಡಿ ಆದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಾವೀಗ ಇದನ್ನು ಕಲಿಸ್ಕೊಳ್ಳೋಣ. ಮೆತ್ತಗೆ ಕಲಿಸ್ಕೊಂಡಿರೋ ಮೈದಾ ಹಿಟ್ಟನ್ನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು 1 ಗಂಟೆ ನೆನೆಲಿಕ್ಕೆ ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಟ್ಟು ಈಗ ಪಾಕ ಮಾಡ್ಕೊಂಡಿರೋ ಬೆಲ್ಲನ ಒಂದು ಬಾಣಲೆಗೆ ಹಾಕ್ಕೊಳ್ಳೋಣ. ಹಾಗೆ ರೆಡಿ ಮಾಡ್ಕೊಂಡಿರೋ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಹಾಗೆ ಪುಡಿ ಮಾಡ್ಕೊಂಡಿರೋ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಳ್ಳೋಣ. ಜೊತೆಗೆ ಒಂದು ಅರ್ಧ ಚಮಚ ಮೆಣಸಿನಕಾಯಿ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ಹೂರಣ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವೀಗ ಇದನ್ನು ಸ್ವಲ್ಪ ಪಾಕ ಬರ್ಸ್ಕೊಳ್ಳೋಣ. ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಹೊತ್ತು ಪಾಕ ಮಾಡಿಕೊಂಡು, ಹಾಗೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬೇಕಲ್ಲ, ಆ ಹದಕ್ಕೆ ಬರುವವರೆಗೆ ನಾವು ನಿಧಾನ ಉರಿಯಲ್ಲಿ ಇಡೋಣ. ಈಗ ಇದು ರೆಡಿಯಾಗಿದೆ. ನಾವೀಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಹಾಗೆ ಇಲ್ಲಿ ಹಿಟ್ಟು ಕಲಸಿಟ್ಟು 1 ಗಂಟೆ ಆಗಿದೆ. ಇದು ಕೂಡ ಚೆನ್ನಾಗಿ ರೆಡಿಯಾಗಿದೆ. ನಾವು ಸ್ವಲ್ಪ ಈಗ ಇದ್ರ ಮೇಲೆ ಕೈ ಆಡಿಸಿ ಸ್ವಲ್ಪ ಹದ ಮಾಡ್ಕೊಳ್ಳೋಣ. ಹಾಗೆ ತೆಂಗಿನಕಾಯಿ ಹೂರಣ ಕೂಡ ಚೆನ್ನಾಗಿ ರೆಡಿಯಾಗಿದೆ. ನಾವೀಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಹಾಗೆ ಇಲ್ಲಿ ಕಲಿಸಿರೋ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆನೆದು ರೆಡಿಯಾಗಿದೆ. ಇದನ್ನು ಈಗ ನಾವು ರೆಡಿ ಮಾಡ್ಕೊಳ್ಳೋಣ. ಹೋಳಿಗೆಗೆ ಇಷ್ಟು ದಪ್ಪ ಮೈದಾ ತಗೊಂಡು ಅದ್ರ ಮಧ್ಯೆ ನಾವು ಕಾಯಿ ಕರೆದಿದ್ವಲ್ಲ ಆ ಉಂಡೆನ ಇಟ್ಬಿಟ್ಟು ಚೆನ್ನಾಗಿ ಕವರ್ ಮಾಡೋಣ. ಹೀಗೆ ಎಲ್ಲ ಉಂಡೆಗಳನ್ನಿಟ್ಟು ಮೈದಾ ಹಿಟ್ಟಿನಲ್ಲಿ ನಾವು ಕವರ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ನಾವೀಗ ಮಾಡಿಕೊಂಡಿರೋ ಉಂಡೆಗಳನ್ನು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲಿಟ್ಟು ನಮಗೆ ಬೇಕಾದ ಅದಕ್ಕೆ ತುಂಬ ತೆಳುವನ್ನಲ್ಲ, ಸಾಧಾರಣ ಅದಕ್ಕೆ ಹೋಳಿಗೆ ತಟ್ಕೊಳ್ಳೋಣ. ಈಗ ಇದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಇಟ್ಬಿಟ್ಟು
ಹೀಗೆ ನಿಧಾನಕ್ಕೆ ಅದ್ರ ಮೇಲೆ ಕೈ ಆಡಿಸಿದ್ರೆ ಸಾಕು, ರೌಂಡಾಗಿ ಕಾಯಿ ಹೋಳಿಗೆ ರೆಡಿ ಆಗುತ್ತೆ. ಹಾಗೆ ಗ್ಯಾಸ್ ಮೇಲೆ ತವ ಕೂಡ ಇಟ್ಟಿದ್ದೇವೆ ಬೇಯಿಸಲಿಕ್ಕೆ. ಗ್ಯಾಸ್ ಮೇಲೆ ತವ ಇಟ್ಟಿದ್ದೇವೆ, ತವ ಬಿಸಿಯಾಗಿದೆ. ಈಗ ಮಾಡ್ಕೊಂಡಿರೋ ಹೋಳಿಗೆನ ನಾವು ಫ್ರೈ ಮಾಡೋಣ. ಸ್ವಲ್ಪ ಮೇಲೆ ಎಣ್ಣೆ ಬಸಿ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಟರ್ನ್ ಮಾಡೋಣ. ಹಾಗೆ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ, ಇಲ್ಲಾಂದ್ರೆ ಅದು ಕಪ್ಪಾಗಿಬಿಡುತ್ತೆ. ಇದು ರೆಡಿಯಾಗಿದೆ. ಈಗ ತೆಗೆದುಕೊಳ್ಳೋಣ. ಹಾಗೆ ಉಳಿದ ಹೋಳಿಗೆಗಳನ್ನು ಕೂಡ ನಾವು ಕಾಯಿಸ್ಕೊಳ್ಳೋಣ. ಈಗ ಎಲ್ಲ ಹೋಳಿಗೆ ರೆಡಿಯಾಗಿದೆ. ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಮಾಡಿರುವ ಟೇಸ್ಟಿಯಾದ ಕಾಯಿ ಹೋಳಿಗೆ ರೆಡಿ ಆಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.